ಸತ್ಯ ಇಲ್ಲ ಎಲ್ಲ ಸುಳ್ಳು ಚರ್ಚೆಗೆ ನಾವು ಸಿದ್ಧ ಇದ್ದೀರಿ. ದಾಖಲಾತಿ ಹೊತ್ಕೊಂಡು ಬರೀ ಶ್ರೀನಿವಾಸ್ ಅಂತ ಹೇಳ್ತಾರೆ. ಯಾರು ಮದ್ದೂರಪ್ಪ ಇರ್ಬೋದು, ಇರ್ಬೋದು. ನಾನು ಅವ್ರ ವಿಚಾರ ಪ್ರಸ್ತಾಪನೆ ಮಾಡಿಲ್ವೇ. ನಾನು ಕೇಳಿದ್ದು ತಾಲೂಕಿನ ಅಭಿವೃದ್ಧಿ ಬಗ್ಗೆ, ಮತದಾರರು ಮತವನ್ನು ನೀಡಿದ್ದಾರೆ, ಅವ್ರ ಯೋಗಕ್ಷೇಮದ ಬಗ್ಗೆ, ರಸ್ತೆ ಅಭಿವೃದ್ಧಿ ಬಗ್ಗೆ ನಾನು ಶಾಸಕರನ್ನು ಪ್ರಶ್ನೆ ಮಾಡಿದ್ದು ಸತ್ಯ. ಶಾಸಕರು ಪ್ರಶ್ನೆ ಮಾಡಿದ್ದೀನಿ, ಶಾಸಕರು ಉತ್ತರ ಕೊಡೋದಾದ್ರೆ ನಾನು ಪ್ರತಿ ಉತ್ತರ ಕೊಡ್ತೇನೆ. ದಾಖಲೆ ಬೇಕಾ? ನನ್ನ ಹತ್ರ ಇದೆ, 100% ಕೊಡ್ತೀನಿ. ಶಾಸಕರನ್ನ ಕೇಳ್ಬಿಟ್ಟು ಹೇಳಿ, ಚರ್ಚೆಗೆ ನಾನು ರೆಡಿ ಇರ್ತೀನಿ. ಶಾಸಕರು ರೆಡಿ ಇರೋ ಕೇಳ್ಬಿಟ್ಟು ಹೇಳಿ. ಇನ್ನು FIR ಕೂಡ ಆಗಿದೆ ಸರ್. ಸಂತೋಷ ಮಾಡ್ಲಿ, ಅದ್ರ ಬಗ್ಗೆ ಈಗೇನು ಬೇಡ. ಸಮಯ ಸಂದರ್ಭ ಬಂದಾಗ ನಾನು ಹೇಳ್ತೇನೆ. ಭಯನ ಹೇಳೋದಕ್ಕೆ ಭಯದ ಪ್ರಶ್ನೆ ಅಲ್ಲ. ನಾವು ಸಮಯ ಸಂದರ್ಭ ಬಂದಾಗ ನಾನೇ ಉತ್ತರ ಕೊಡ್ತೀನಿ, ನಾನೇ ಕರೆದು ಪ್ರೆಸ್ ಮೀಟ್ ಮಾಡುವಂಥ ಕೆಲಸ ಮಾಡ್ತೀನಿ. ಯಾರ ವಿರುದ್ಧವಾಗಿ ಮಾಡಬೇಕು, ಯಾರ ವಿರುದ್ಧವಾಗಿ ಹೇಳ್ಬೇಕು? ನಾವು ಶಿವಣ್ಣವ್ರ ವಿರುದ್ಧವಾಗಿ ಹೇಳ್ಬೇಕಾ? ಮತ್ತೆ ನಿಮ್ಮ ಮೇಲೆ ಸಾಕಷ್ಟು ಆರೋಪ ಮಾಡ್ತಾರೆ. ಶಾಸಕರ ಬಗ್ಗೆ ಮಾತಾಡಿದಾಗ ನೀವು ಅದಕ್ಕೆ ಉತ್ತರ ಕೊಡ್ತೀವಿ. 100% ಸತ್ಯ. ನಾನು ಶಾಸಕರನ್ನೇ ಅಲ್ವಾ ಕೇಳಿರೋದು. ನಾನು ವಿರೋಧ ಪಕ್ಷದ ನಾಯಕನಾಗಿ ಯಾರನ್ನ ಕೇಳಬೇಕು? ಯಾರನ್ನ ಕೇಳ್ಬೇಕು ಹೇಳಿ? ಈ ಕ್ಷೇತ್ರದ ಶಾಸಕರನ್ನ ಕೇಳಿದ್ದೀನಿ. ನಾನು ಗೌರವಯುತವಾಗಿ ಅವ್ರ ಗೌರವ ಕೊಟ್ಟು, ರಸ್ತೆ ಹಾಳಾಗಿದೆ ದಯವಿಟ್ಟು ಸರಿ ಮಾಡಿಕೊಡಿ ಅಂತ ಕೇಳಿದ್ದೀನಿ. ಭ್ರಷ್ಟಾಚಾರದ ವಿಚಾರ ಮಾತಾಡಿದ್ದೀನಿ, ಹಲವಾರು ವಿಷಯಗಳು ಚರ್ಚೆ ಮಾಡಿದ್ದೀನಿ. ನಾನು ಉತ್ತರ ಕೊಡ್ತೀನಿ. ಶಾಸಕರು ಕೇಳಲಿ, ಉತ್ತರ ಕೊಡ್ಲಿ, ನಂತರದಲ್ಲಿ ನಾನು ಉತ್ತರ ಕೊಡ್ತೀನಿ. ಸಾಕಷ್ಟು ಆರೋಪ ಮಾಡ್ತಾರೆ. ಅದೇ ಕಾಂಗ್ರೆಸ್ ಅವರು ಕೂಡ ತಮ್ಮ ಮೇಲೆ ಸಾಕಷ್ಟು ಆರೋಪ ಮಾಡ್ತಾರೆ. ಈಗ ನಾನೇನು ಇದ್ರ ವಿಚಾರವಾಗಿ ಚರ್ಚೆ ಮಾಡಲ್ಲ. ಸಮಯ ಸಂದರ್ಭ ಬಂದಾಗ ನಾನು ಚರ್ಚೆ ಮಾಡ್ತೀನಿ. ಇನ್ನು FIR ಕೂಡ ಆಗಿದೆ ಸರ್. ಸಂತೋಷ ಮಾಡ್ಲಿ, ಅದ್ರ ಬಗ್ಗೆ ಈಗೇನು ಬೇಡ. ಸಮಯ ಸಂದರ್ಭ ಬಂದಾಗ ನಾನು ಹೇಳ್ತೇನೆ. ಭಯನ ಹೇಳೋದಕ್ಕೆ ಭಯದ ಪ್ರಶ್ನೆ ಅಲ್ಲ. ಇವತ್ತು ಒಂದು ಒಳ್ಳೆ ಕೆಲ್ಸಕ್ಕೆ ಬಂದಿದ್ವಿ, ಅಧ್ಯಕ್ಷರಾಗಿದ್ದಾರೆ. ಆ ಅಧ್ಯಕ್ಷರ ದಿನ ಇವತ್ತು ಖುಷಿ ಪಡ್ತಾ ಇದ್ವಿ ಅಧ್ಯಕ್ಷರಾಗಿರೋಂಥದ್ದಕ್ಕೆ. ನಾವು ಸಮಯ ಸಂದರ್ಭ ಬಂದಾಗ ನಾನೇ ಉತ್ತರ ಕೊಡ್ತೀನಿ, ನಾನೇ ಕರೆದು ಪ್ರೆಸ್ ಮೀಟ್ ಮಾಡುವಂಥ ಕೆಲಸ ಮಾಡ್ತೀನಿ. ಯಾರ ವಿರುದ್ಧವಾಗಿ ಮಾಡಬೇಕು, ಯಾರ ವಿರುದ್ಧವಾಗಿ ಹೇಳ್ಬೇಕು? ನಾವು ಶಿವಣ್ಣವ್ರ ವಿರುದ್ಧವಾಗಿ ಹೇಳ್ಬೇಕಾ? ಮತ್ತೆ ನಿಮ್ಮ ಮೇಲೆ ಸಾಕಷ್ಟು ಆರೋಪ ಮಾಡ್ತಾರೆ. ಸತ್ಯ ಇಲ್ಲ ಎಲ್ಲ ಸುಳ್ಳು ಚರ್ಚೆಗೆ ನಾವು ಸಿದ್ಧ ಇದ್ದೀರಿ. ದಾಖಲಾತಿ ಹೊತ್ಕೊಂಡು ಬರೀ ಶ್ರೀನಿವಾಸ್ ಅಂತ ಹೇಳ್ತಾರೆ. ಯಾರು ಮದ್ದೂರಪ್ಪ ಇರ್ಬೋದು, ಇರ್ಬೋದು. ನಾನು ಅವ್ರ ವಿಚಾರ ಪ್ರಸ್ತಾಪನೆ ಮಾಡಿಲ್ವೇ. ನಾನು ಕೇಳಿದ್ದು ತಾಲೂಕಿನ ಅಭಿವೃದ್ಧಿ ಬಗ್ಗೆ, ಮತದಾರರು ಮತವನ್ನು ನೀಡಿದ್ದಾರೆ, ಅವ್ರ ಯೋಗಕ್ಷೇಮದ ಬಗ್ಗೆ, ರಸ್ತೆ ಅಭಿವೃದ್ಧಿ ಬಗ್ಗೆ ನಾನು ಶಾಸಕರನ್ನು ಪ್ರಶ್ನೆ ಮಾಡಿದ್ದು ಸತ್ಯ. ಶಾಸಕರು ಪ್ರಶ್ನೆ ಮಾಡಿದ್ದೀನಿ, ಶಾಸಕರು ಉತ್ತರ ಕೊಡೋದಾದ್ರೆ ನಾನು ಪ್ರತಿ ಉತ್ತರ ಕೊಡ್ತೇನೆ. ದಾಖಲೆ ಬೇಕಾ? ನನ್ನ ಹತ್ರ ಇದೆ, 100% ಕೊಡ್ತೀನಿ. ಶಾಸಕರನ್ನ ಕೇಳ್ಬಿಟ್ಟು ಹೇಳಿ, ಚರ್ಚೆಗೆ ನಾನು ರೆಡಿ ಇರ್ತೀನಿ. ಶಾಸಕರು ರೆಡಿ ಇರೋ ಕೇಳ್ಬಿಟ್ಟು ಹೇಳಿ. ಶಾಸಕರ ಬಗ್ಗೆ ಮಾತಾಡಿದಾಗ ನೀವು ಅದಕ್ಕೆ ಉತ್ತರ ಕೊಡ್ತೀವಿ. 100% ಸತ್ಯ. ನಾನು ಶಾಸಕರನ್ನೇ ಅಲ್ವಾ ಕೇಳಿರೋದು. ನಾನು ವಿರೋಧ ಪಕ್ಷದ ನಾಯಕನಾಗಿ ಯಾರನ್ನ ಕೇಳಬೇಕು? ಯಾರನ್ನ ಕೇಳ್ಬೇಕು ಹೇಳಿ? ಈ ಕ್ಷೇತ್ರದ ಶಾಸಕರನ್ನ ಕೇಳಿದ್ದೀನಿ. ನಾನು ಗೌರವಯುತವಾಗಿ ಅವ್ರ ಗೌರವ ಕೊಟ್ಟು, ರಸ್ತೆ ಹಾಳಾಗಿದೆ ದಯವಿಟ್ಟು ಸರಿ ಮಾಡಿಕೊಡಿ ಅಂತ ಕೇಳಿದ್ದೀನಿ. ಭ್ರಷ್ಟಾಚಾರದ ವಿಚಾರ ಮಾತಾಡಿದ್ದೀನಿ, ಹಲವಾರು ವಿಷಯಗಳು ಚರ್ಚೆ ಮಾಡಿದ್ದೀನಿ. ನಾನು ಉತ್ತರ ಕೊಡ್ತೀನಿ. ಶಾಸಕರು ಕೇಳಲಿ, ಉತ್ತರ ಕೊಡ್ಲಿ, ನಂತರದಲ್ಲಿ ನಾನು ಉತ್ತರ ಕೊಡ್ತೀನಿ.